ನಮಸ್ಕಾರ, ಮೈ ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ನಿಮಗೆ ಈ ಥರ ಆರಿ ವರ್ಕ್ ಮಾಡಿರೋಂತಹ ಬ್ಲೌಸ್ ಪೀಸ್ಗೆ ಆರಿ ವರ್ಕ್ ಮಾಡಿರ್ತೀವಿ ಅಲ್ವಾ, ಅದನ್ನು ಯಾವ ಥರ ಕಟ್ ಮಾಡ್ಕೋಬೇಕು ಸ್ಟಿಚ್ ಮಾಡೋದಕ್ಕೆ ಅನ್ನೋದನ್ನು ನಾನು ಫುಲ್ ವಿಡಿಯೋ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ನೋಡಿ, ಮೊದಲಿಗೆ ನಾವು ಇಲ್ಲೇನು ಡಿಸೈನ್ ಮಾಡಿರ್ತೀವಿ, ಬಟ್ಟೆಗೆ ಆರಿ ಡಿಸೈನ್ ಏನು ಮಾಡಿರ್ತೀವಿ, ಇದನ್ನು ಮೆಷರ್ಮೆಂಟ್ನ ಹಾಕ್ಕೊಂಡೇ ನಾವು ವರ್ಕ್ನ ಮಾಡಿರ್ತೀವಿ. ಅದರಿಂದ ನಮಗೆ ಯಾವುದೇ ರೀತಿಯಾದಂಥ ಹೆಚ್ಚು ಕಡಿಮೆ ಬರೋದಿಲ್ಲ. ನಾವು ಲೈನಿಂಗ್ ಬಟ್ಟೆನ ನೀಟಾಗಿ ಕಟ್ ಮಾಡಿಕೊಂಡ್ರೆ ನಾವೇನು ಮೆಷರ್ಮೆಂಟ್ ಹಾಕಿರ್ತೀವಿ ಅದೇ ಅಳತೆಗೆ ಲೈನಿಂಗ್ ಬಟ್ಟೆನೂ ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾವು ಫ್ರಂಟ್ ಇರಲಿ ಮತ್ತು ಬ್ಯಾಕ್ ಸೈಡ್ ಇರಲಿ ಮತ್ತು ಸ್ಲೀವ್ ಸೈಡ್ ಇರಲಿ ಎಲ್ಲನೂ ಕೂಡ ಮೆಷರ್ಮೆಂಟಿಗೆ ತಕ್ಕಾಗೆ ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡು ವರ್ಕ್ ಮಾಡಿರ್ತೀವಿ. ಅದಕ್ಕೋಸ್ಕರ ನಾವು ಲೈನಿಂಗ್ ಬಟ್ಟೆನೂ ಕೂಡ ಈ ಡಿಸೈನ್ಗೆ ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ವಿ, ಯಾವ ಮೆಷರ್ಮೆಂಟ್ ಮಾಡ್ಕೊಂಡಿದ್ವಿ ಅದೇ ಮೆಷರ್ಮೆಂಟ್ ಪ್ರಕಾರ ನಾವು ಲೈನಿಂಗ್ ಬಟ್ಟೆನೂ ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ಮೊದಲಿಗೆ ಇಲ್ಲಿ ಬ್ಯಾಕ್ ಸೈಡ್ದು ಕಟ್ ಮಾಡ್ಕೊಳ್ತೀನಿ. ಇದು 32 ಸೈಜ್ ಅಳತೆಗೆ ನಾನು ಆರಿ ವರ್ಕ್ ಮಾಡಿರೋವಂಥದ್ದು. ಇವಾಗ 32 ಸೈಜ್ ಬ್ಲೌಸ್ಗೆ ನಾನು ಬ್ಯಾಕ್ ಸೈಡ್ನ ಲೈನಿಂಗ್ ಬಟ್ಟೆನ ಕಟ್ ಮಾಡ್ಕೊಳ್ತೀನಿ. ಮೊದಲಿಗೆ ಅಕಸ್ಮಾತು ನಾವು ಆರಿ ವರ್ಕ್ ಮಾಡಿಲ್ಲ, ಬೇರೆಯವರು ಆರಿ ವರ್ಕ್ ಮಾಡಿಸಿ ನಮಗೆ ಬಟ್ಟೆ ಕೊಟ್ಟಿದ್ದಾರೆ, ಆ ಬ್ಲೌಸದು ನಾವು ಅಳತೆನ ಯಾವ ಥರ ತಗೋಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಇವಾಗ ಇಲ್ಲಿ ಈ ಬ್ಲೌಸ್ದು ಏನಿದೆ ಮೆಷರ್ಮೆಂಟು, ಇದನ್ನು ನಾವು ಮೊದಲು ಯಾವ ಥರ ತಗೋಬೇಕು ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ನೋಡಿ, ಈ ವರ್ಕಲ್ಲಿ ನಾವು ಭುಜಾನ ಯಾವ ಥರ ಕಂಡುಹಿಡಿಬೇಕು ಅಂತಂದರೆ, ನೋಡಿ ಇಲ್ಲಿ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಇಲ್ಲೇನು ಡಿಸೈನ್ ಇದೆ, ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಎಷ್ಟಿದೆ ಭುಜ ಅನ್ನೋದನ್ನು ನಾವು ಫಸ್ಟ್ ನೋಡ್ಕೋಬೇಕು. ನೋಡಿ, ಅವರು ಅಳತೆ ಬ್ಲೌಸ್ ಕೊಟ್ಟಿದ್ರೆ ಓಕೆ, ಇಲ್ಲ ಅಂತಂದರೆ ಈ ಥರ ಮೆಷರ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಭುಜ ಇಲ್ಲಿ ನಮಗೆ 4.5 ಇಂಚಷ್ಟು ನಮಗೆ ಸಿಗ್ತಾ ಇದೆ. ನೋಡಿ, ಕಾಣಿಸ್ತಿರ್ಬೋದು ನಿಮಗೆ, ಆಯಿತಾ. ಮತ್ತು ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕಾಗುತ್ತೆ. ನೋಡಿ, ಲೆಂತು 8 ಇದೆ. ಬ್ಲೌಸ್ದು ಬ್ಯಾಕ್ ಸೈಡ್ ಲೆಂತು 8 ಇದೆ. ಇದಕ್ಕೆ ನಾವು 3/4 ಇಂಚು ನಾವು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ಥರ 3/4 ಇಂಚನ್ನ ಸೇರಿಸಿ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿಂದ ಇವಾಗ ನಾವು ಲೆಂತ್ ಎಷ್ಟಿದೆ ಅಂದರೆ ಡೀಪ್ ಬ್ಯಾಕ್ ಸೈಡ್ ಡೀಪ್ ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿ, 9 ಬರುತ್ತೆ. 9 ಆದಮೇಲೆ ಇಲ್ಲಿ ಪ್ರತಿಯೊಬ್ಬರು ಕೂಡ 1/4 ಇಂಚ್ ಬಿಟ್ಟು ವರ್ಕ್ ಮಾಡಿರ್ತಾರೆ. ನೋಡಿ, ಕಾಣಿಸ್ತಿರ್ಬೋದು ನಿಮಗೆ. 15 ಇದೆ. ಬ್ಲೌಸ್ ಅಳತೆ ಬಂದು ಇಲ್ಲಿ 14.5. ನಾವು ಈ ಮೆಷರ್ಮೆಂಟ್ನ ಮೊದಲು ನೋಡ್ಕೋಬೇಕು. ಇದಾದಮೇಲೆ ಇವಾಗ ಈ ಕಡೆ ಎಷ್ಟು ಬರುತ್ತೆ ಭುಜ, ಶೋಲ್ಡರು ಕಟಿಂಗಿಗೆ ಹೋಗಿ ಭುಜ ಎಷ್ಟು ಬರುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಇದು 32 ಸೈಜ್ದು ಅಳತೆ ಬ್ಲೌಸ್ ಆಗಿರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. 32 ಸೈಜ್ಗೆ ನಾವು ಇಲ್ಲಿ 11 ಇಂಚ್ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಈ ಬಟ್ಟೆನ ಯಾವ ಥರ ಫೋಲ್ಡ್ ಮಾಡ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ನೋಡಿ, ಮೊದಲಿಗೆ ನಾನು ಇವಾಗ ಬ್ಯಾಕ್ ಸೈಡ್ ಮಾತ್ರ ಕಟ್ ಮಾಡಿ ತೋರಿಸ್ಕೊಡ್ತೀನಿ. ನೋಡಿ, 11 ಇಂಚಿದೆ. ಈ ಥರ ಕ್ರಾಸ್ ಚೆಕ್ ಮಾಡ್ಕೊಬಿಡಿ ಎಲ್ಲ ಕಡೆನೂ. ಈ ಥರ ಕ್ರಾಸ್ ಚೆಕ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ನೋಡಿ, 32 ಸೈಜ್ ಬ್ಲೌಸ್ಗೆ ನಾವು ಇಲ್ಲಿ 5 ಇಟ್ಟರೆ ಸಾಕಾಗುತ್ತೆ. ಶೋಲ್ಡರ್ 5 ಇಟ್ಕೊಳ್ಳಿ. ಲೆಂತು 14.5 ಇದೆ. 14.5 ಇದೆ. ಶೋಲ್ಡರು ಕೆಳಗಡೆ 1/2 ಇಂಚು ಎಲ್ಲನೂ ಸೇರಿ ಕೂಡ ಇದು 14.5 ಇದೆ ಬ್ಲೌಸು. ನೋಡಿ, ಈ ಥರ 14.5ನ ನಾವು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ನಾವು 5 ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ ಶೋಲ್ಡರು. ನೋಡಿ, ಇವಾಗ ಲೆಂತ್ ಆದಮೇಲೆ ನಾವು ಶೋಲ್ಡರ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದಾದಮೇಲೆ ತೋಳು ಭಾಗನೂ ಕೂಡ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಬೇಡ. 5 ಇದ್ದರೆ 5.5 ಇಟ್ಕೋಬೇಕು. 5.5 ಮಾರ್ಕ್ ಮಾಡಿ ಈ ಥರ ಶೇಪ್ ಕೊಟ್ಕೋಬೇಕಾಗತ್ತೆ ನಾವು. ನೋಡಿ, ಈ ಥರ ಶೇಪ್ ಕೊಡಬೇಕು. ಇಲ್ಲಿ 5 ಇಂಚಿದೆ ಭುಜ. 5 ಇಂಚಿರೋ ಭುಜಕ್ಕೆ ನಾವು 2 ಇಂಚನ್ನ ನಾವು ಬಟ್ಟೆ ತೆಗಿಬೇಕಾಗುತ್ತೆ. ನೋಡಿ, ಅಲ್ಲಿ ಬಟ್ಟೆ ಎಷ್ಟಿತ್ತು ಅಂದರೆ 4.5 ಇತ್ತು. 4.5ನ ಅರ್ಧ ಭಾಗ ಮಾಡಿದಾಗ 2.25 ಬರುತ್ತೆ. 2.25
ಇಲ್ಲಿಂದ ಇಲ್ಲಿಗೆ 2 ಕಾಲು ತಗೊಳ್ಳಿ. 2 ಕಾಲು ತಗೊಂಡಾದ್ಮೇಲೆ ಸ್ಟಿಚಿಂಗಿಗೆ ಈ ಕಡೆ ಸ್ಟಿಚಿಂಗಿಗೂ ಜಾಗ ಬೇಕು, ಈ ಕಡೆ ಸ್ಟಿಚಿಂಗಿಗೂ ಜಾಗ ಬೇಕು. ಅದಕ್ಕೋಸ್ಕರ ನಾವು 2 ಕಾಲು ಆದಮೇಲೆ ಮತ್ತೆ ಮುಂದ್ಗಡೆ ಕೂಡ ನಾವು 1/4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ ನೀಟಾಗಿ 3 ಇಂಚಿಗೆ ಮಾರ್ಕ್ ಮಾಡಿ. ಈ ಕಡೆ ಕಟ್ಟಿಂಗಿಗೆ 2 ಇಂಚ್ ಬಿಡಿ, ಇಲ್ಲಿ 3 ಇಂಚ್ ಮಾರ್ಕ್ ಮಾಡಿ. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಇಲ್ಲಿ ಯಾಕೆ 3 ಇಂಚ್ನೇ ಮಾರ್ಕ್ ಮಾಡ್ಕೋಬೇಕು ಅಂತಂದರೆ, ಈ ಡಿಸೈನಲ್ಲಿ ಈ ಡೀಪ್ ಏನಿದೆ, ಈ ಡೀಪ್ ಬಂದು ನಮಗೆ 4 ಕಾಲಿದೆ, 4.25 ಇದೆ, ಸಾರಿ 4.25 ಇದೆ. 4.25ಲಿ ನಮಗೆ ಇಲ್ಲಿ 1/4 ಇಂಚಷ್ಟು ಈ ಕಡೆ ಸ್ಟಿಚಿಂಗಿಗೆ ಹೋಗುತ್ತೆ, 1/4 ಇಂಚಷ್ಟು ಈ ಕಡೆ ಸ್ಟಿಚಿಂಗಿಗೆ ಹೋಗುತ್ತೆ ಅಲ್ವಾ. ನಾವು ಈ ಮೆಜರ್ಮೆಂಟ್ನ ಮಾರ್ಕ್ ಮಾಡಾದಮೇಲೆ 1/4 ಇಂಚು ಅರ್ಧ ಇಂಚು ಹೋದಾಗ ಇನ್ನು 4 ಇಂಚ್ ಮಾತ್ರ ನಮಗೆ ಡೀಪು ಉಳಿಯುತ್ತೆ ಅಲ್ವಾ. 4 ಇಂಚನ್ನ ಅರ್ಧ ಮಾಡಿದಾಗ 2 ಇಂಚ್ ಬರುತ್ತೆ. ಅದಕ್ಕೋಸ್ಕರ ಕೂಡ ಇಲ್ಲಿ ನಾನು 2 ಇಂಚೇ ತಗೊಂಡಿರೋದು. ನೋಡಿ, ನೀಟಾಗಿ 2 ಇಂಚೇ ಬರುತ್ತೆ. ಈ ಥರ ನಾವು ಮೆಜರ್ಮೆಂಟ್ನ ಮಾಡ್ಕೋಬೇಕು. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ದಯವಿಟ್ಟು ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ನೋಡಿ, ಇವಾಗ ನಾನು ಇಲ್ಲಿ ಯಾವುದೇ ಡೀಪ್ನ ಮಾರ್ಕ್ ಮಾಡಿ ಕಟ್ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ನಾನು ಸ್ಲೀವ್ ಏನು ಮಾರ್ಕ್ ಮಾಡ್ಕೊಂಡಿದ್ದೆ ಇದು ಈ ಪಾರ್ಟನ್ನು ಮಾತ್ರ ಕಟ್ ಮಾಡ್ಕೊಳ್ತೀನಿ. ಈ ಪಾರ್ಟ್ನ ಇವಾಗ ಕಟ್ ಮಾಡ್ಕೊಳ್ಳೋಣ. ಇವಾಗ ಬ್ಯಾಕ್ ಸೈಡ್ದು ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೆ ಮೆಜರ್ಮೆಂಟಿಗೆ ತಕ್ಕ ಹಾಗೆ ಅದೇ ಮಾರ್ಕಿಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನಾನು ನಿಮಗೆ ಪ್ರಿವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಾವು ಮಾರ್ಕ್ ಏನು ಮಾಡಿರ್ತೀವಿ ಈ ಮಾರ್ಕು ನಮಗೆ ಕಟ್ಟಿಂಗ್ ಮಾಡಿದಾಗ ಕಾಣಬೇಕು. ಈ ಮಾರ್ಕ್ ಮಾಡಿರ್ತೀವಲ್ಲ ಆ ಎಡ್ಜಿಗೆ ಕಟ್ಟಿಂಗ್ ಬರಬೇಕು ವಿನಃ ಈ ಮಾರ್ಕ್ ಮೇಲೇ ನಾವು ಕಟ್ ಮಾಡೋಕ್ಕೆ ಹೋಗ್ಬಾರ್ದು. ನಾವೇನು ಮಾರ್ಕ್ ಮಾಡಿರ್ತೀವಿ ಅದು ನಮಗೆ ನೀಟಾಗಿ ಸ್ಟಿಚಿಂಗಿಗೆ ಹೋದಾಗ ನಮಗೆ ಪ್ರೆಸೆಂಟ್ ಆಗೋದು ಕಾಣಬೇಕು. ಅದಕ್ಕೋಸ್ಕರ ಈ ಮಾರ್ಕ್ ಎಡ್ಜ್ಗೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ದಯವಿಟ್ಟು ಈ ಐಡಿಯಾನ ಫಾಲೋ ಮಾಡಿ, ಈ ಟಿಪ್ಸ್ನ ನೀಟಾಗಿ ಫಾಲೋ ಮಾಡಿ. ಯಾಕಂದರೆ ಇದು ನಮಗೆ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಇಲ್ಲಿಗೆ ಕಟ್ ಮಾಡಿಬಿಟ್ರೆ ಇಲ್ಲಿ 1/4 ಇಂಚು ಬಟ್ಟೆ ಹೋಗ್ಬಿಡುತ್ತೆ. ಈ 1/4 ಇಂಚಲ್ಲೇ ನಮಗೆ ಸ್ಟಿಚಿಂಗ್ ಕೂರುತ್ತೆ. ಆವಾಗ ನಮ್ಮ ಮೆಜರ್ಮೆಂಟು ಪಕ್ಕ ಬರುತ್ತೆ. ಈ ರಿಂಕಲ್ಸ್ ಆಗಲಿ ಈ ಶೋಲ್ಡರ್ ಜಾರದಾಗಲಿ ಅದ್ಯಾವುದು ಕೂಡ ಆಗಲ್ಲ. ದಯವಿಟ್ಟು ಮಾರ್ಕ್ ಮೇಲೆ ಯಾವತ್ತೂ ಕಟ್ಟಿಂಗ್ ಮಾಡೋಕ್ಕೆ ಹೋಗ್ಬಾರ್ದು. ಇವಾಗ ನೀಟಾಗಿ ಈ ಡಿಸೈನ್ ಏನಿರುತ್ತೆ ಈ ಡಿಸೈನ್ನ ನಾವು ಮೊದಲು ಸೆಂಟ್ರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಡಿಸೈನ್ನ ಮೊದಲು ಸೆಂಟ್ರ್ ಮಾಡ್ಕೊಳ್ಳೋಣ. ನಾನು 4.25 ತೋರಿಸಿದ್ದೆ, 4.25 ಅಂದರೆ 2 ಕಾಲಿಗೆ ಮೊದಲು ನೀಟಾಗಿ ಸೆಂಟ್ರ್ ಮಾಡ್ಕೊಳ್ಳಿ. ಬಟ್ಟೆನ ಈ ಥರ 2 ಕಾಲಿಗೆ ಸೆಂಟ್ರ್ ಮಾಡ್ಕೋಬೇಕು. ಸೆಂಟ್ರ್ ಮಾಡಿಕೊಂಡು ಇದ್ರ ಮೇಲೆ ನೀಟಾಗಿ ನಾವು ಬಟ್ಟೆ ಇಡಬೇಕು. ನೋಡಿ, ಈ ಸೆಂಟ್ರ್ ಏನಿದೆ ಅದು ಈ ಸೆಂಟ್ರ್ ಇಲ್ಲಿ 2 ಕಾಲು ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಕಾಣಿಸ್ಬೋದು ನಿಮಗೆ. 2 ಕಾಲು ಮೇಲೆ ನಾವು ಇಡಬೇಕಾಗುತ್ತೆ. ಇಲ್ಲಿಂದ ನಾವು ಮೇಲ್ಗಡೆಗೂ ಕೂಡ 3/4 ಇಂಚ್ ಮಾರ್ಕ್ ಮಾಡ್ಕೋಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಮೇಲ್ಗಡೆಗೆ 3/4 ಇಂಚ್ ಮಾರ್ಕ್ ಮಾಡಿ. ಇಲ್ಲೂ ಕೂಡ ನಾನು ಮಾಡಿ ತೋರಿಸಿದ್ದೆ ನಿಮಗೆ. ಈ 3/4 ಇಂಚನ್ನ 3 ಕಡೆಯೂ ಕೂಡ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ನಾನು ನಿಮಗೆ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಬಿಗಿನರ್ಸ್ಗೆ ಯೂಸ್ಫುಲ್ ಆಗುತ್ತೆ. ನೋಡಿ, ಈ ಮಾರ್ಕ್ ಏನು 3/4 ಇಂಚ್ ಮಾರ್ಕ್ ಮಾಡಿ ನಾವು ಲೈನ್ ಹಾಕ್ಕೊಂಡಿದ್ದೀವಿ ಅದ್ರ ಮೇಲೆ ನಾವು ಬಟ್ಟೆ ಇಟ್ಕೋಬೇಕು. ಕಾಣಿಸ್ತಿರ್ಬೋದು ನಿಮಗೆ. ಇಲ್ಲಿ ಸೆಂಟ್ರ್ ಪಾಯಿಂಟ್ ಇದೆಯಲ್ಲ, ಈ ಸೆಂಟ್ರ್ ಪಾಯಿಂಟ್ನ ನೋಡಿಕೊಂಡು ಈ ಥರ ನಾವು ಬಟ್ಟೆನ ಇಟ್ಕೋಬೇಕು. ನೋಡಿ, ಕಾಣಿಸ್ಬೋದು ಇವಾಗ ನಿಮಗೆ. ನೋಡಿ, ಕನ್ಫ್ಯೂಸ್ ಆಗಬೇಡಿ. ತುಂಬ ಕನ್ಫ್ಯೂಸ್ ಆದರೆ ಇಲ್ಲಿ ನಾವೇನು 2 ಕಾಲಿಗೆ ಮಾರ್ಕ್ ಮಾಡಿದ್ವಿ ಅಲ್ಲಿಗೂ ಕೂಡ ನೀಟಾಗಿ ಈ ಥರ ಲೈನ್ ಹಾಕ್ಕೊಳ್ಳಿ. ನೋಡಿ, ಇವಾಗ ಈ ಥರ ನಾವು ನೀಟಾಗಿ ಬಟ್ಟೆ ಇಟ್ಟು ಪಿನ್ ಹಾಕ್ಕೊಳ್ಳೋಣ. ನೋಡಿ, ಇವಾಗ ನಾವು ಮೆಜರ್ಮೆಂಟ್ ನೋಡೋಣ. ಈ ಕಡೆದು ಸಮ ಇದೆಯಾ ಅಂತ ಈ ಮೆಜರ್ಮೆಂಟ್ನು ಕೂಡ ನಾವು ನೋಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಈ ಕಡೆಯಿಂದ ಈ ಡಿಸೈನ್ ಏನಿದೆ ಈ ಡಿಸೈನು ಇಲ್ಲಿಂದ ಎಷ್ಟು ಬಟ್ಟೆ ಇದೆ ಈ ಡಿಸೈನಿಂದ ಈ ಥರ ಇಟ್ಕೊಬಿಡಿ. ಗೊತ್ತಾಗುತ್ತಲ್ಲ ನಮಗೆ ಇಲ್ಲಿ ಮುಟ್ಟು ನೋಡಿದಾಗ ಡಿಸೈನ್ ಎಲ್ಲಿಂದ ಶುರುವಾಗಿದೆ ಅಂತ. ಅಲ್ಲಿಂದ ಈ ಕಡೆ ನೋಡಿ ಕರೆಕ್ಟಾಗಿ 3 ಇಂಚ್ ಬಟ್ಟೆ ಇದೆ. ಕಾಣಿಸ್ತಿರ್ಬೋದು ನಿಮಗೆ.
ಆಯಿತಾ. ಈ ಕಡೆನೂ ಅಷ್ಟೇ ನೋಡಿ, ಈ ಥರ ಬಟ್ಟೆ ಇಟ್ಟು ನೋಡಿ 3 ಇಂಚ್ ಬಟ್ಟೆ ಇಲ್ಲೂ ಕೂಡ ಕಾಣಿಸ್ತಿದೆ ನೋಡಿ, ಕಾಣಿಸ್ತಿರ್ಬೋದು 3 ಇಂಚು ಇಲ್ಲಿ ಕಾಣಿಸ್ತಾ ಇದೆ. ಇವಾಗ ಅಲ್ಲಿಗೆ ನಮಗೆ ಈ ಕಡೆನೂ ಡಿಸೈನಿಂದ ಈ ಕಡೆ 3 ಇಂಚಿದೆ, ಈ ಕಡೆನೂ ಡಿಸೈನಿಂದ ಈ ಕಡೆಗೆ 3 ಇಂಚಿದೆ ಅಂತಂದರೆ ಅಲ್ಲಿಗೆ ಕರೆಕ್ಟಾಗಿ ನಮಗೆ ಬಟ್ಟೆ ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ಇವಾಗ ನಾವೇನು ಮಾಡಬೇಕು ಅಂದರೆ ಒಂದೆರಡು ಕಡೆ ಪಿನ್ ಹಾಕ್ಬಿಡೋಣ ನೋಡಿ, ಈ ಥರ ಒಂದೆರಡು ಕಡೆ ಪಿನ್ ಹಾಕ್ಬಿಡೋಣ. 1/4 ಇಂಚ್ ಎಕ್ಸ್ಟ್ರಾ ಬಟ್ಟೆನ ಬಿಟ್ಟು ನೀಟಾಗಿ ಈ ಮೆಜರ್ಮೆಂಟಿಗೆ ತಕ್ಕ ಹಾಗೆ ನಾವೇನು ಪಿನ್ನಾಕಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಲೈನಿಂಗ್ ಬಟ್ಟೆನ ಈ ಥರ ಪಿನ್ನಾಕಿ ಅಡ್ಜಸ್ಟ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೋದು. ಕಟ್ ಮಾಡೋಣ ಇವಾಗ. ಬಟ್ಟೆ ಬಿಟ್ಟು ಕಟ್ ಮಾಡಿ. ಕಟಿಂಗ್ ಆಯಿತು, ನಿಮಗೆ ಕಾಣಿಸ್ಬೋದು. ಪಿನ್ ತೆಗೆದು ತೋರಿಸ್ತೀನಿ ನೋಡಿ, ಇದು ಡಿಸೈನ್ ಆಗಿರುತ್ತೆ. ಇದು ಬಟ್ಟೆ ಲೈನಿಂಗ್ ಬಟ್ಟೆ. ಇವಾಗ ನಾವು ಸ್ಟಿಚ್ ಮಾಡಬೇಕಾದ್ರೆ ಇಲ್ಲಿಂದ ನೀಟಾಗಿ ಸ್ಟಿಚ್ ಮಾಡಿ ಈ ಪಾರ್ಟ್ ತೆಗೆದು ಉಲ್ಟಾ ಮಾಡ್ಕೋಬೇಕಾಗುತ್ತೆ ನೋಡಿ. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಇವಾಗ ಬ್ಯಾಕ್ ಸೈಡ್ದು ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ. ನಾನು ಫ್ರಂಟ್ ಸೈಡ್ದು ಕೂಡ ಇವಾಗ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ 5 ಇಂಚು ಭುಜಕ್ಕಿದೆ, ಭುಜ 5 ಇಂಚಿದೆ. ಇವಾಗ ತೋಳಿನ ಭಾಗ 5.5 ತಗೊಳ್ಳೋಣ. ಇದನ್ನು ಕೂಡ ಸೇಮ್ ನಾವು ಬ್ಯಾಕ್ ಸೈಡ್ ಯಾವ ಥರ ಕಟ್ ಮಾಡಿದ್ವಿ ಇದು ಕೂಡ ಅದೇ ರೀತಿ ನಾವು ಕಟ್ ಮಾಡಬೇಕು ನೋಡಿ. ಮಾರ್ಕ್ ಮಾಡ್ಕೋಬೇಕು, ತೋಳಿನ ಭಾಗಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ ಯಾವುದೇ ಥರ ಡೀಪ್ನ ಹಾಕಕ್ಕೆ ಹೋಗಬಾರ್ದು. ನಾವು ಲೆಂತ್ ತಗೊಂಡು ನಾವು ಕಟಿಂಗ್ ಮಾಡ್ಕೊಬಿಡೋಣ. ನಾನಿಲ್ಲಿ 13 ತಗೊಳ್ತೀನಿ ಲೆಂತ್ನ ನೋಡಿ, ಕಾಣಿಸ್ಬೋದು ನಿಮಗೆ. ನೋಡಿ 13 ತಗೊಂಡು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಲೈನ್ ಹಾಕ್ಕೊಳ್ಳಿ 13 ಇಂಚ್ಗೆ. ಲೈನ್ ಹಾಕ್ಕೊಂಡು ಕಟ್ ಮಾಡೋಣ. ಇಲ್ಲಿ 13 ಇಂಚ್ಗೆ ಲೆಂತ್ ಹಾಕೊಂಡಾದ್ಮೇಲೆ ನಾವು ಇಲ್ಲಿ ಡಬಲ್ ಪಟ್ಟಿ ಕಟ್ತೀವಲ್ಲ, ಕ್ರಾಸ್ ಪಟ್ಟಿ ಬರುತ್ತಲ್ಲ, ಅಲ್ಲಿಗೂ ಕೂಡ ನಾವು ಮಾರ್ಕ್ ಮಾಡ್ಕೊಬಿಡೋಣ. ಇವಾಗಲೇ ನೋಡಿ, ಇಲ್ಲಿ 1.5 ಇಂಚ್ ತಗೋಬೇಕು. ಇಲ್ಲಿ ನಾವು 1.5 ಇಂಚ್ನ ತಗೊಳ್ಳೋಣ. ಇಲ್ಲಿ 1.5 ಇಂಚು, 32 ಇಂಚಿನ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ 3.5. 32 ಇಂಚಿನ ಬ್ಲೌಸ್ಗೆ ಮೇಲ್ಗಡೆಗೆ 1.5 ಇಂಚು, ಈ ಕಡೆಗೆ 3.5 ಇಂಚು. ಇವಾಗ ಇದೆರಡು ಪಾಯಿಂಟ್ನು ಕೂಡ ನಾವು ಸೇರಿಸ್ಬೇಕು. ಸೇರಿಸಿ ಇವಾಗ ಕಟ್ ಮಾಡ್ಕೊಳ್ಳೋಣ. ನೋಡಿ, ಫ್ರಂಟ್ದು ಕೂಡ ಆಗಿದೆ ನೋಡಿ. ಡೀಪ್ನ ಇಲ್ಲಿ ನಾನು 6 ಇಂಚ್ ಇಡ್ತಾ ಇದ್ದೀನಿ. 6 ಇಂಚ್ ಡೀಪ್ ಇಟ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ 2 ಇಂಚು ಭುಜ, ಇದು ಕಟಿಂಗಿಗೆ 2 ಇಂಚು ಆಲ್ರೆಡಿ ಮಾರ್ಕ್ ಮಾಡಿದ್ವಲ್ಲ ಬ್ಯಾಕ್ ಸೈಡ್ಗೆ, ಅದೇ ಇರುತ್ತೆ ನೋಡಿ. ಈ ಥರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ನಾವು ಇಲ್ಲಿ ಶೇಪ್ ಕೊಟ್ಕೋಬೇಕಾಗುತ್ತೆ. ಈ ಥರ ಆದಮೇಲೆ ಏನು ಮಾಡಬೇಕು ಅಂತಂದರೆ ನಾವು ಈ ಬಟ್ಟೆನ ಮೊದಲು ಕಟ್ ಮಾಡಿಬಿಡೋಣ. ಸೆಂಟ್ರಿಗೆ ಕಟ್ ಮಾಡಿಬಿಡೋಣ. ನೋಡಿ, ಫ್ರಂಟ್ ಸೈಡ್ದು ಮಾರ್ಕ್ ಮಾಡಿ ನಾವು ಈ ಥರ ಕಟ್ ಮಾಡಾದ್ಮೇಲೆ ನಾನು ಇಲ್ಲಿ ಡಾಟ್ಸ್ನ ಹಾಕಿಲ್ಲ. ಡಾಟ್ಸ್ನೂ ಕೂಡ ನಾವು ಇವಾಗಲೇ ಹಾಕಬಿಡೋಣ, ಕನ್ಫ್ಯೂಸ್ ಆಗೋದು ಬೇಡ. ಇಲ್ಲಿ ನಾನು 3.5 ಏನು ಮಾರ್ಕ್ ಮಾಡಿದೆ ಅಲ್ಲಿಂದ 2 ಇಂಚ್ ಹಾಕೋಬೇಕು ಮೇಲ್ಗಡೆಗೆ ನೋಡಿ. ಮತ್ತು ಇಲ್ಲಿ ಸಮ ಮಾಡಬೇಕು. 5.5 ಇದೆ ನೋಡಿ. ಇಲ್ಲಿ 3 ಮುಕ್ಕಾಲಿಗೆ 2 ಮುಕ್ಕಾಲಿಗೆ 1 ಮಾರ್ಕ್ ಮಾಡಿ ಇಲ್ಲಿಂದ 2.5 ಮಾರ್ಕ್ ಮಾಡಬೇಕಾಗುತ್ತೆ. ಇಲ್ಲಿಂದ 2.5 ಮಾರ್ಕ್ ಮಾಡಿ ಮತ್ತು ಇಲ್ಲಿಂದ ಕೂಡ ನಾವು 2.5 ಮಾರ್ಕ್ ಮಾಡಬೇಕು ನೋಡಿ. ಮಾರ್ಕ್ ಮಾಡಿ ಇಲ್ಲಿ ಸ್ವಲ್ಪ ಕ್ರಾಸ್ ಇದು 3ಕ್ಕೂ
ಸರಿ ಹೋಗೋ ಥರ ಇಲ್ಲೂ ಮಾರ್ಕ್ ಮಾಡಿ, ಇಲ್ಲಿ ಸ್ಟ್ರೈಟ್ ಲೈನ್ ಹಾಕ್ಬಾರ್ದು, ಸ್ವಲ್ಪ ಕ್ರಾಸಾಗಿ ಈ ಥರ ಲೈನ್ ಹಾಕೋಬೇಕಾಗುತ್ತೆ ನೋಡಿ. ಕಾಣಿಸ್ಬೋದು ಇವಾಗ ನಿಮಗೆ. ಇದನ್ನು ಎರಡೂ ಕಡೆಗೂ ಆಗೋ ಥರ ಬಟ್ಟೆ ಮೇಲೆ ಬಟ್ಟೆ ಇಟ್ಟು ಟ್ಯಾಪ್ ಮಾಡಬೇಕು. ನೋಡಿ ಇವಾಗ ಎರಡೂ ಕಡೆಗೂ ಕೂಡ ಡಾಟ್ಸ್ ಹಿಡಿತೀವಲ್ಲ ಆ ಮಾರ್ಕ ಆಗಿದೆ ನೋಡ್ಬೋದು ನೀವು. ನಾನು ಇಲ್ಲಿ ಫ್ರಂಟ್ ಸೈಡಲ್ಲಿ ಸ್ಲೀವ್ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕ್ರಾಸ್ ಬೆಲ್ಟ್ ಬರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ ಮಾತ್ರ ಕಟ್ ಮಾಡಿಲ್ಲ ನಾನು. ನೆಕ್ನ ನಾವು ಸ್ಟಿಚಿಂಗಲ್ಲಿ ಕಟ್ ಮಾಡ್ಕೊಳ್ಳೋಣ, ಇಲ್ಲಿ ಕಟ್ ಮಾಡೋದು ಬೇಡ. ಅದಕ್ಕೋಸ್ಕರ ಈ ಬಟ್ಟೆ, ಇವೆರಡು ಬಟ್ಟೆನೂ ಕೂಡ ನಾವು ಇದೇ ಥರ ಇಟ್ಕೊಳ್ಳೋಣ. ಇವಾಗ ನೋಡಿ ಇದೇ ಥರ ಇಟ್ಕೊಂಡು ಇವಾಗ ನಾವು ಆರಿ ವರ್ಕ್ ಮಾಡಿದ್ವಲ್ಲ ಫ್ರಂಟ್ ಸೈಡ್ ಡಿಸೈನ್ ಏನಿದೆ ಅದನ್ನು ನಾವು ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಕಾಣಿಸ್ತಿರ್ಬೋದು ನಿಮಗೆ ನೋಡಿ. ಈ ಥರ ಬಟ್ಟೆನ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಫ್ರಂಟ್ ಸೈಡಿಗೆ ಈ ಥರ ಡಬಲ್ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನಾವು. ಬಟ್ಟೆ ಇಟ್ಟು ನೋಡಿ ಇಲ್ಲಿ ಈ ಕಡೆಗೂ ಕೂಡ 1/4 ಇಂಚು ನಮಗೆ ಸ್ಟಿಚಿಂಗಿಗೆ ಬೇಕಾಗುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ಈ ಡಿಸೈನಿಂದ ಮೇಲ್ಗಡೆ 3/4 ಇಂಚ್ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ನಾವು ನೀಟಾಗಿ ಈ ಥರ ಬಟ್ಟೆನ ಇಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ ಈ ಕಡೆ ಬಟ್ಟೆ ಸಾಕಾಗಲಿಲ್ಲ ಅಂದರೆ ಬಟ್ಟೆನ ಇನ್ನೊಂದು ಸ್ವಲ್ಪ ದೊಡ್ಡದು ತೊಗೋಬೋದು ನಾವು. ಈ ಥರ ಕಾಣಿಸ್ತಿರ್ಬೋದು ನಿಮ್ಗೆ ನೋಡಿ. ಕೆಳಗಡೆ ಡಿಸೈನು 1 ಫೋಲ್ಡು 2 ಫೋಲ್ಡ್ ಇದೆ. ಇದು ಬಲಗಡೆಗೆ ಬರುತ್ತೆ, ಕೆಳಗಡೆ ಇರೋದು ಎಡಗಡೆಗೆ ಬರುತ್ತೆ. ಕಾಣಿಸ್ಬೋದು ನಿಮಗೆ. ಈ ಥರ ನೀಟಾಗಿ ಬ್ಯಾಕ್ ಸೈಡ್ದು ಏನು ಇಟ್ಟು ನಾವು ಪಿನ್ ಹಾಕಿ ಅಡ್ಜಸ್ಟ್ ಮಾಡ್ಕೊಂಡ್ವಿ ಅದೇ ರೀತಿ ನಾವು ಇದಕ್ಕೂ ಕೂಡ ಪಿನ್ ಹಾಕಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಮೊದಲು ಎರಡೂ ಭಾಗನೂ ಸೇರಿ ನಾವು ಪಿನ್ ಹಾಕಿ ನಾನು ಕಟಿಂಗ್ ಮಾಡ್ಕೊಳ್ತೀನಿ. ಆಮೇಲೆ ಸಪ್ರೇಟು ನಾವು ಮಾಡ್ಕೊಳ್ಳೋಣ. ಇವಾಗ ಫ್ರಂಟ್ ಸೈಡ್ದು ಕೂಡ ಕಟಿಂಗ್ ಆಯಿತು. ಇಲ್ಲೂ 2 ಭಾಗ ಇದೆ, ಇಲ್ಲೂ 2 ಭಾಗ ಇದೆ. ಇವಾಗ ಇದನ್ನು ಯಾವ ಕಡೆ ಇದ್ರೂ ಒಂದು ಕಡೆ ಈ ಥರ ಫೋಲ್ಡ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಬೇಡೋಣ ಮೊದಲಿಗೆ. ನೋಡಿ ಕಟಿಂಗ್ ಆದಮೇಲೆ ಪಿನ್ ರಿಮೂವ್ ಮಾಡಿ ನಾವು ಇವಾಗ ನೀಟಾಗಿ ಬಲಗಡೆಗೆ ಎಡಗಡೆಗೆ ಸಪ್ರೇಟ್ ಮಾಡ್ಕೊಬಿಡೋಣ. ನೋಡಿ ಈ ಥರ ಬಟ್ಟೆನ ಉಲ್ಟಾ ಮಾಡಿ ಇಟ್ಕೋಬೇಕು. ಕಾಣಿಸ್ತಿರ್ಬೋದು ಇವಾಗ ನಿಮಗೆ. ಇಲ್ಲಿ ಸ್ಲೀವ್ ಕಟಿಂಗ್ ಆಗಿದೆ, ಮೇನ್ ಬಟ್ಟೆಯಲ್ಲೂ ಕೂಡ ಕ್ರಾಸ್ ಬೆಲ್ಟ್ದು ಕೂಡ ಕಟಿಂಗ್ ಆಗಿದೆ ನೋಡಿ. ಇವಾಗ ಈ ಬಟ್ಟೆ ಇಲ್ಲಿ ಇಟ್ಕೊಂಡಿದ್ವಲ್ಲ ಇದನ್ನು ಈ ಕಡೆಗೆ ನೀಟಾಗಿ ಈ ಥರ ಉಲ್ಟಾ ಮಾಡಿ. ಈ ಮಾರ್ಕ್ ಇರೋ ಅಂಥದ್ದು ಈ ಕಡೆ ಹೋಗಲಿ ಪ್ಲೇನ್ ಬಟ್ಟೆಗೆ. ನೋಡಿ ಕಾಣಿಸ್ಬೋದು ನಿಮಗೆ. ಇಲ್ಲಿ ಮಾರ್ಕ್ ಇದೆಯಲ್ಲ ಈ ಮಾರ್ಕ್ ಮೇಲೆ ಪ್ಲೇನ್ ಬಟ್ಟೆಗೆ ಸ್ಟಿಚ್ ಮಾಡಿ ಉಲ್ಟಾ ಮಾಡ್ಕೋಬೋದು. ಇಲ್ಲಿ ಡಿಸೈನ್ ಎಡ್ಜ್ಗೆ ನಾವು ಸ್ಟಿಚ್ ಮಾಡ್ಕೋಬೋದು. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ನೋಡಿ ಈ ಥರ ಇವಾಗ ಇಟ್ಕೊಂಡು ಮೇಲ್ಗಡೆಗೆ ಕೂಡ 3/4 ಇಂಚ್ ಬಿಡಬೇಕು. ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕೆ ಪಿನ್ ಹಾಕಿ ಅಡ್ಜಸ್ಟ್ ಮಾಡ್ಕೊಬಿಡೋಣ. ಈ ಥರ ಎರಡೂ ಕಡೆಗೂ ಕೂಡ ಪಿನ್ ಹಾಕಿ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಡಿಸೈನ್ ಲೆಂತು ಫ್ರಂಟ್ ನೆಕ್ಕಲ್ಲಿ ಡೀಪ್ ಎಷ್ಟಿದೆ ಡಿಸೈನ್ ಇದು ಆ ಲೆಂತ್ನ ಕೂಡ ನಾವು ನೀಟಾಗಿ ಈ ಥರ ಬಟ್ಟೆ ಇಟ್ಕೊಂಡು ನೋಡಿ ಈ ಥರ ಸಮ ಮಾಡಿಕೊಂಡು ಇಲ್ಲೂ ಕೂಡ ಅದೇ ಲೆಂತ್ ಬರೋ ಥರ ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಸ್ಟಿಚಿಂಗಲ್ಲಿ ಈ ಥರ ಇಟ್ಟು ನೋಡಿ ಮೇಲ್ಗಡೆನೂ ಸಮ ಇರಬೇಕು ಬಟ್ಟೆ. ಈ ಥರ ಸ್ಟಿಚಿಂಗಲ್ಲಿ ಈ ಥರ ಮೆಷರ್ಮೆಂಟ್ ಮಾಡಿ ಇವಾಗ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಗೆ ಅದು ಡಿಸೈನ್ ಇದೆ. ಇಲ್ಲಿಂದ ಮೇಲ್ಗಡೆ 1/4 ಇಂಚ್ಗೆ ನಾವು ಸ್ಟಿಚ್ ಬರುತ್ತೆ. ಇದು ಡಿಸೈನ್ ಇರೋ ಮಾರ್ಕು, ಇದು ಸ್ಟಿಚಿಂಗ್ ಬರುವಂಥ ಮಾರ್ಕು. ನೋಡಿ ಕರೆಕ್ಟಾಗಿ ನಾನು ಮಾರ್ಕ್ ಮಾಡಿದ್ದೀನಿ, ಕಾಣಿಸ್ತಿರ್ಬೋದು ನಿಮಗೆ. ಈ ಥರ ನಾವು ಮಾರ್ಕ್ ಮಾಡ್ಕೋಬೇಕು. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ನೋಡಿ
ನೋಡಿ ಈ ಥರ ಫ್ರಂಟ್ ಸೈಡು ಕೂಡ ನಾವು ಕಟ್ ಮಾಡಿ ಈ ಥರ ಪಿನ್ ಹಾಕಿ ನೀಟಾಗಿ ಇಟ್ಕೋಬೋದು. ಇವಾಗ ಫ್ರಂಟ್ ಸೈಡ್ದು ಕೂಡ ಆಗಿದೆ. ಇಲ್ಲಿ ಫ್ರಂಟ್ ಡೀಪ್ ಒಂದು ತೆಗಿಬೇಕಷ್ಟೇ, ಇದನ್ನು ನಾವು ಸ್ಟಿಚಿಂಗಲ್ಲಿ ಸ್ಟಿಚ್ ಮಾಡಿ ತೆಗಿಬೋದು. ಇವಾಗ ಫ್ರಂಟ್ ಸೈಡ್ದು ಕೂಡ ಆಗಿದೆ ನೋಡಿ. ಇವಾಗ ನಾನು ಬ್ಯಾಕ್ ಸೈಡ್ದು ನೋಡಿ ಬ್ಯಾಕ್ ಸೈಡ್ ಡಿಸೈನ್ ಆರಿ ವರ್ಕ್ ಬ್ಯಾಕ್ ಸೈಡ್ ಕಟಿಂಗ್ ಮಾಡೋದು ಯಾವ ಥರ ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದೇ ಥರ ಫ್ರಂಟ್ ಸೈಡ್ ಕಟಿಂಗ್ ಯಾವ ಥರ ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ನೋಡಿ ಕಾಣಿಸ್ತಿರ್ಬೋದು ನಿಮಗೆ ನೀಟಾಗಿ ನಾನು ಎಲ್ಲನೂ ಕೂಡ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಬ್ಯಾಲೆನ್ಸ್ ಇರುವಂಥದ್ದು ನಮಗೆ ಇನ್ನು ಸ್ಲೀವ್ ಮಾತ್ರ. ಈ ಸ್ಲೀವ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇವಾಗ ದಯವಿಟ್ಟು ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.